ಕರಾವಳಿ ನಾಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ಮೊದಲಿಗೆ ಮುಖ್ಯಾಂಶಗಳು. ಹೊರಗುತ್ತಿಗೆ ಕನಿಷ್ಠ ದರ, ಕಾರ್ಮಿಕರ ನ್ಯಾಯದ ದಾರಿಗೆ ಬೆಳಕು ಹಿಡಿತದ ಸರ್ಕಾರ. ಕುಡಿಯುವ ಬಾಟಲಿಯಲ್ಲಿದೆ ಭ್ರಷ್ಟಾಚಾರ, ಬಾಟಲಿಯ ನೀರು ಕುಡಿಯುವ ಮೊದಲು ಇರಲಿ ಎಚ್ಚರ. ಬಾಲಕಲೆಯ ಬಣ್ಣಭರಿತ ಪ್ರಾರಂಭ, ಕಾರ್ಕಳ ಮೇನ್ ಶಾಲೆಯಲ್ಲಿ ಕಲಾ ಸಿಂಚನ ಶಿಬಿರ ಆರಂಭ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೊಸ ಆಯಾಮ, ಪ್ರಥಮ ಬಾರಿಗೆ ಕಾರ್ಕಳದಲ್ಲಿ ಏಪ್ರಿಲ್ 19ರಿಂದ ಸಮ್ಮರ್ ಫೆಸ್ಟಿವಲ್ ಸಂಭ್ರಮ. ಹಗಲಿಡೀ ಬಿಸಿಲು ಮೋಡದ ಹಾವು ಏಣಿ ಆಟ, ಮೊದಲ ಮಳೆಗೆ ಮರುಗಿತು ಕೃಷಿಕರ ತೋಟ. ಹೊರಗುತ್ತಿಗೆ ಆಧಾರದಲ್ಲಿ ನಿರ್ವಹಿಸುತ್ತಿರುವ ನೌಕರರು ಎದುರಿಸುವ ಸಮಸ್ಯೆಗಳನ್ನು ಪರಿಹರಿಸುವ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಹೊರಗುತ್ತಿಗೆ ಕಾರ್ಮಿಕರಿಗೆ ಕಡ್ಡಾಯವಾಗಿ ಕನಿಷ್ಠ ವೇತನ ಜಾರಿಗೆ ಸರ್ಕಾರ ಆದೇಶಿಸಿದೆ. 2018ರ ಕನ್ಸ್ಯೂಮರ್ ಆಕ್ಟ್ ಇಂಡೆಕ್ಸ್ ಆಧಾರದ ಮೇಲೆ 2025-26ನೇ ಸಾಲಿನ ವೇತನವನ್ನು ನಿಗದಿಪಡಿಸಿರುವ ಕಾರ್ಮಿಕ ಇಲಾಖೆಯ ದರಗಳಂತೆ ಸಿಬ್ಬಂದಿಗಳಿಗೆ ವೇತನ ನಿಗದಿಗೊಳಿಸಿದೆ. ಹೆಚ್ಚುತ್ತಿರುವ ವಸ್ತುಗಳ ಬೆಲೆಗಳನ್ನಾಧರಿಸಿ ಸಿಬ್ಬಂದಿಗಳಿಗೆ ಕನಿಷ್ಠ ಮಾಸಿಕ ವೇತನ ₹25,000 ನಿಗದಿಪಡಿಸಬೇಕಾಗುತ್ತದೆ. ಕಳೆದ 10 ವರ್ಷಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿದ್ದು, ಸದರಿ ಸಿಬ್ಬಂದಿಗಳಿಗೂ ಪ್ರಸ್ತುತ ಕೆಲಸಕ್ಕೆ ಸೇರಿದ ಸಿಬ್ಬಂದಿಗಳಿಗೂ ಒಂದೇ ಸಮಾನ ವೇತನ ಪಾವತಿಸುವುದರ ಬದಲಾಗಿ ಕನಿಷ್ಠ ದರ ನಿಗದಿಪಡಿಸಿ ಆದೇಶ ಹೊರಡಿಸಲಾಗಿದೆ. ಇದರಿಂದ ಹೊರಗುತ್ತಿಗೆ ನೌಕರರು ಹರ್ಷಗೊಂಡಿದ್ದಾರೆ. ಇದು ಹೊರಗುತ್ತಿಗೆ ಸಹಿತ ಗೌರವಧನದಡಿ ವೇತನ ಪಡೆಯುವ ಸಂಸ್ಥೆಗಳಿಗೂ ಅನ್ವಯವಾಗಬೇಕಿದೆ. ಬೇಸಿಗೆ ಹೆಚ್ಚಿದೆ, ಬಾಯಾರಿಕೆ ನೀಗಿಸಿಕೊಳ್ಳುವ ಎಂದು ಬಾಟ್ಲಿ ಎತ್ತಿಕೊಂಡು ನೀರು ಕುಡಿಯುವ ಮುಂದಾಗುವ ಮುಂಚಿತ ಇರ್ಲಿ ಎಚ್ಚರ. ಆಹಾರ ಔಷಧಗಳ ಕಳಪೆ ಗುಣಮಟ್ಟ ಬಯಲಾದ ಬೆನ್ನಲ್ಲೇ ಕುಡಿಯೋ ನೀರಿನ ಬಾಟಲಿಯ ಬಹಳಷ್ಟು ಬ್ರ್ಯಾಂಡ್ಗಳು ಅಸುರಕ್ಷಿತ ಎಂಬ ಶಾಕ್ ಸುದ್ದಿಯನ್ನು ಸ್ವತಃ ಸರ್ಕಾರವೇ ನೀಡಿದೆ. ರಾಜ್ಯದ ನಾನಾ ಭಾಗಗಳಲ್ಲಿ 255 ಬಾಟ್ಲಿ ನೀರಿನ ಮಾದರಿಗಳ ಪರೀಕ್ಷೆಯಲ್ಲಿ ಕೇವಲ 72 ಮಾತ್ರವೇ ಕುಡಿಯಲು ಯೋಗ್ಯ ಎಂಬುದು ಖಚಿತವಾಗಿದೆ. ಖನಿಜಯುಕ್ತ ನೀರು ಎಂದು ಮಾರಾಟ ಮಾಡಲಾಗುವ 183 ಬ್ರ್ಯಾಂಡ್ಗಳು ಅಸುರಕ್ಷಿತ ಮತ್ತು ಕಳಪೆ ಗುಣಮಟ್ಟದಿಂದ ಕೂಡಿರುವುದು ಸಾಬೀತಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ರಾಜ್ಯದಾದ್ಯಂತ ಬಾಟಲಿ ನೀರಿನ ಮಾದರಿ ಸಂಗ್ರಹಿಸಿ ಪರೀಕ್ಷೆ ನಡೆಸಿದೆ. ಇದರಲ್ಲಿ 95 ಮಾದರಿಗಳು ಅಸುರಕ್ಷಿತ ಎಂಬುದು ದೃಢಪಟ್ಟಿದ್ರೆ 88 ಮಾದರಿಗಳು ತೀರಾ ಕಳಪೆ ಎಂದು ದೃಢವಾಗಿದೆ. ಇಲಾಖೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆಸಿದ ವಿಶೇಷ ತಪಾಸಣಾ ಅಭಿಯಾನದಲ್ಲಿ ಈ ಸಂಗತಿ ದಾಖಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕಾರ್ಕಳ ಮೇನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಕಲಾ ಸಿಂಚನ 2025 ಇದರ ಉದ್ಘಾಟನೆ ನಡೆಯಿತು. ಲೆಕ್ಕ ಪರಿಶೋಧಕ ಕಮಲಾಕ್ಷ ಕಾಮತ್ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಲ್ಲಿ ಸೃಜನಾತ್ಮಕತೆ ಬೆಳೆಸಲು ಬೇಸಿಗೆ ಶಿಬಿರ ಸಹಕಾರಿ ಎಂದರು. ಪುರಸಭಾ ಸದಸ್ಯ ಪ್ರದೀಪ್ ರಾಣೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಸ್ರೋ ವಿಜ್ಞಾನಿ ಜನಾರ್ದನ ಇಡಿಯಾ, ನಿವೃತ್ತ ಅಂತಾರಾಷ್ಟ್ರೀಯ ಬ್ಯಾಂಕ್ ಕಾರ್ಯನಿರ್ವಾಹಕ ವೈ ಮೋಹನ್ ಶೆಣೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಗೀಜಮಯ್ಯ ಸಾರ್, ಬಿಆರ್ಸಿ ಕೋಆರ್ಡಿನೇಟರ್ ಸಂತೋಷ್ ಕುಮಾರ್ ಶೆಟ್ಟಿ, ಈಶ್ವ ಬಾಲಕೃಷ್ಣ ಪ್ರಕಾಶ್, ಚಂದ್ರನಾಥ ವಜಗೋಳಿ ಮೊದಲಾದವರು ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಪ್ರತಿಮಾ ಕಾರ್ಯಕ್ರಮ ನಿರೂಪಿಸಿ ಶಿಕ್ಷಕ ಶಿವಾನಂದ್ ವಂದಿಸಿದರು. ಕಾರ್ಕಳದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ತರುವ ನಿಟ್ಟಿನಲ್ಲಿ ಈ ಸಾಲಿನಲ್ಲಿ ಪ್ರಥಮ ಬಾರಿಗೆ ಸಮ್ಮರ್ ಫೆಸ್ಟಿವಲ್ 2025 ಎಂಬ ಹೆಸರಿನಲ್ಲಿ ವಿಶೇಷ ಕಾರ್ಯಕ್ರಮವು ಏಪ್ರಿಲ್ 19ರಿಂದ 27ರವರೆಗೆ ಆಯೋಜಿಸಲಾಗಿದೆ. ಬಾಯ್ಸ್ ಜೋನ್ ಡ್ಯಾನ್ಸ್ ಅಕಾಡೆಮಿ, ಕದ್ರಿ ಇವೆಂಟ್ಸ್ ಮತ್ತು ಅಸ್ತ್ರ ಗ್ರೂಪ್ ಇದರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಹಬ್ಬದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ಟ್ರೆಡಿಷನಲ್ ಫ್ಯಾಷನ್ ಶೋ ಕಾರ್ಯಕ್ರಮವು ಭಾರತೀಯ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುವ ಉದ್ದೇಶವನ್ನು ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಭಾಗವಹಿಸಬಹುದಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನಲ್ಲಿ ಬುಧವಾರ ಹಗಲಿಡೀ ಬಿಸಿಲು ಮೋಡದ ಆಟವಿತ್ತು. ಒಂದು ಬಾರಿ ಬಿಸಿಲು, ಇನ್ನೊಂದು ಬಾರಿ ಮೋಡದ ವಾತಾವರಣ ಕಂಡುಬಂತು. ಸಂಜೆ ವೇಳೆಗೆ ಹಲವೆಡೆ ಸಾಮಾನ್ಯ ಮಳೆಯಾಗಿದೆ. ಮಂಗಳವಾರ ಸಂಜೆ ವೇಳೆಗೆ ಸುರಿದ ಮಳೆಗೆ ಹಲವು ಕಡೆಗಳಲ್ಲಿ ಅಪಾರ ಹಾನಿ ಸಂಭವಿಸಿದ್ದು, ಇಂತಹ ಸ್ಥಳಗಳಿಗೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಹಾನಿ ಬಗ್ಗೆ ಅಂದಾಜಿಸಿದರು. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.